ఏమిటి మమ్మీ నువ్వు పోలీసు అక్కడ ఆడ వేసుకుని వచ్చినావు మాకు తెలియకుండా రమ్మంటే నేను వద్దంటాను వస్తాను డైలాగ్ కొట్టాడు సార్ తౌలు కాదు నేను చెప్తాను నిజమే తౌలే సార్ రమ్మంటే కాదు సార్ ನೀವು వస్తానంటే వద్దంటాను ಕಾರ್ಯಕರ್ತರು ತಾಲೂಕು ಮತದಾರ ಇವರೆಲ್ಲ ನಿಮ್ಮನ್ನು ಬೇಡ್ಕೊಳ್ತಾ ಇದ್ದಾರೆ ಬನ್ನಿ ಬನ್ನಿ ಅಂತ ಇದ್ರ ಬಗ್ಗೆ ನಿಮ್ಮೊಂದು ಸ್ಪಂದನೆ. ಈಗಾಗಲೇ ನಾನು ಸುರೇಶ್ಗೆ ವಿಶ್ ಮಾಡಿ ಮಾತಾಡಾಗಿದ್ದು ಸ್ಟೇಜ್ ಮೇಲೆ. ಈಗ ನಮ್ಮ ಯಜಮಾನರು ಹೆಸರು ಗೊತ್ತಿಲ್ಲ ನನಗೆ, ಚಿನ್ನಪ್ಪ ಇಂಥವ್ರು ಸಾವಿರಾರು ಅಭಿಮಾನಿಗಳು ನನಗೆ ಫೋನ್ ಮಾಡ್ತಾರೆ. ನನಗೆ ಇಷ್ಟೊಂದು ನನ್ನ ಬಗ್ಗೆ ಅಭಿಮಾನ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಇಲ್ಲಿ ಬಿಟ್ಟು ಅಲ್ಲಿ ಬೇರೆ ಕಡೆ ನಾನು ಕಂಟೆಸ್ಟ್ ಮಾಡಿದ್ನಲ್ಲ ಆಗ ಜಾಸ್ತಿ ಆಗಿದೆ ನನಗೆ ಭಕ್ತರು, ನನ್ನ ಫಾಲೋಯರ್ಸ್. ಆ ಥರ ಈ ಥರ ಹಿರಿಯರು ಸುಮಾರು ಜನ ಇದ್ದಾರೆ. ನೀವು ಯಾರಪ್ಪ ಇಂದಿರು ಕಿಡ ರಾವಲ ದಾಂಡ ಅಂತ. ಅದಕ್ಕೆ ಈಗ ನೋಡೋಣ, ನೀವೆಲ್ಲ ಹೇಳ್ತಾ ಇದ್ದೀರಿ ಮುಂದೆ ಇಲ್ಲಿ ಹೆಂಗೆ ಏನೇನಾಗ್ತದೆ ಅಂತ ಗೊತ್ತಿಲ್ಲ. ಅದು ಹಣೆ ಬದಲು ನಾನು ಇಲ್ಲಿ MLA ಆಗ್ಬೇಕಂತೇನು ಅಂದ್ಕೊಂಡಿರಲಿಲ್ಲ. ದೇವರು ಆಂಜನೇಯ ಕುಡುಮಲೆ ವಿಘ್ನೇಶ್ವರ ಕರೆದು ಮುಂದೆ MLA ಮಾಡಿ ಮಿನಿಸ್ಟರ್ ಆಯಿತು. ಈಗ ಎರಡನೇ ಬಾರಿಗೆ ಏನಾದರೂ ಇದ್ದರೆ ಹಣೆಯಲ್ಲಿ ಬರ್ದಿದ್ದು ಯಾರು ತಪ್ಪಿಸೋಕ್ಕಾಗಲ್ಲ. ಅಂದರೆ ನಿಮ್ಮಂಥವ್ರು ಇಂಥವ್ರ ಆಶೀರ್ವಾದ, ನಿಮ್ಮಂಥವ್ರು ಸಪೋರ್ಟು ಆಶೀರ್ವಾದ ಇದ್ದರೆ ಎಲ್ಲ ಆಗುತ್ತೆ, ಎಲ್ಲೋ ಒಂದು ಕಡೆ ಆಗುತ್ತೆ. ನೋಡೋಣ. ಈಗ ಜನ ಮುಳಬಾಗಿಲು ಜನ ಅಂತ ಇದ್ದರೆ ನಾಗೇಶ್ವರು ಗುರು CM ಆಗಿದ್ದಾರೆ. ನಾಗೇಶೇ ಇನ್ಚಾರ್ಜ್ ಕೋಲಾರ್ಗೆ, ನಾಗೇಶೇ ಮುಳಬಾಗಿಲು MLA ಕ್ಯಾಂಡಿಡೇಟ್ ಅಂದ್ಬಿಟ್ಟು ಒಂದು ಟ್ರೆಂಡ್ ಶುರು ಆಗ್ತಾ ಇದೆ. ಅಲ್ಲ, ನಾನು ಅವ್ರ ಶಿಷ್ಯ ಅನ್ನೋದ್ರಲ್ಲಿ ಅದು ಮಾತಿಲ್ಲ. ಈಗ ಅವ್ರಿಗೆ ಈ ವಿಷಯ ಗೊತ್ತಿಲ್ಲ. ಅವ್ರು ಎಲ್ಲಿ ಬೇಕಾದರೂ ನನಗೆ ಕಂಟೆಸ್ಟ್ ಮಾಡಿ ಅಂತ ಅಂತಾರೆ, ಇಲ್ಲ ಅಂತಲ್ಲ. ಅದು ನನ್ನ ಮೇಲೆ ಡಿಪೆಂಡ್ ಆಗಿದೆ. ನಿಮ್ಗೆ ಸಪೋರ್ಟನ್ನು ಬೇಕಲ್ಲ. ಅವಾಗ ಹಂಗೇನು ಆಗಿದ್ದರೆ ನೋಡೋಣ. ಇನ್ನು 2 ವರ್ಷ ಇದೆ. ಹೌದಾ, ಈಗಲೇ ಶುರು ಆಗ್ಬಿಟ್ಟಿದೆ. ನಾಗೇಶ್ವರ್ ಗುರುವೇ CM, ಅವ್ರು ಕೋಲಾರ ಇನ್ಚಾರ್ಜ್ ತಗೊಂಡವ್ರೆ, ಮುಳಬಾಗಿಲು ಕ್ಯಾಂಡಿಡೇಟ್ ಅವರೇ. ಈ ಜಿಲ್ಲೆಯ 6 ಕ್ಯಾಂಡಿಡೇಟ್ ಗೆಲ್ಸೋ ಕೆಪಾಸಿಟಿ ಕೂಡ ನಾಗೇಶ್ವರ್ಗೆ ಅಂತ ಇದ್ದಾರೆ. ಅದು ಕೂಗು ಅಲ್ಲಿವರೆಗೂ ಮುಟ್ಬೇಕಲ್ಲ. ಇಲ್ಲಿ ಹೇಳ್ಬಿಟ್ರೆ ನಿಮ್ಮ ಕೂಗು ಅಲ್ಲಿವರೆಗೂ ಮುಟ್ಬೇಕಲ್ಲ ಹೆಂಗಾದ್ರು. ಆವಾಗ ಅವ್ರಿಗೆ ಅಲ್ಲಿಲ್ಲ ಇವಾಗ ಮತ್ತೆ ಹೋಗ್ಬೇಕಲ್ಲ ಅಂತ ಅನ್ಕೊಬೇಕಲ್ಲ ಅವರು. ನೋಡೋಣ. ಅದಕ್ಕೆ ಹಣೆ ಬರೀ ಯಾರು ತಪ್ಪಿಸ್ತಾರೆ. ಕೊತ್ತೂರು ಮಂಜಣ್ಣ ಇಲ್ಲೇ ಇರಬೇಕು ಅಂತರು, ಅವ್ರ ಹಣ್ಣಲ್ಲಿ ಬರ್ದಿದ್ದು ಕೋಲಾರ MLA ಆಗಬೇಕಂತ ಆಗಿದ್ದಾರೆ ಅಲ್ವಾ. ಚೆನ್ನಾಗಿರಲಿ, ದೇವ್ರು ಚೆನ್ನಾಗಿರಲಿ. ಅವ್ರನ್ನ ಹೇಳ್ತೀವಿ ಸರ್ CM ಬಗ್ಗೆ. ಈಗ ನಮ್ಮ DK ಶಿವಕುಮಾರ್ ಬಗ್ಗೆ ಈಗ ಹೊಸ ಯೋಜನೆ ಬಗ್ಗೆ ಏನೋ ಜನಗಳು ಏನು ಹೇಳ್ತೀವಿ. DK ಶಿವಕುಮಾರ್ ಡ್ಯಾಶಿಂಗ್, ಅವರು ಡ್ಯಾಶಿಂಗ್ ಆ್ಯಂಡ್ ಯಂಗ್ ಚೀಫ್ ಮಿನಿಸ್ಟರ್. ಅವ್ರಿಗೆ ಭಾಳ ವಿಷನ್ ಇದೆ, ಮುಂದಾಲೋಚನೆ ಏನು ಮಾಡಬೇಕು ಅನ್ನೋದು ತಲೆಯಲ್ಲಿ. ಬೆಂಗಳೂರು ನೋಡಿ ಅಭಿವೃದ್ಧಿಗೆ ಏನೇನು ಪ್ಲ್ಯಾನ್ ಮಾಡಿದ್ದಾರೆ. ಆಮೇಲೆ ಟನಲ್ ರೋಡ್ಸು, ಆಮೇಲೆ ಇದು ಬಿಡದಿ ಹತ್ರ ಒಂದು ಟೌನ್ಶಿಪ್ಪು, ಆಮೇಲೆ PRR ರೋಡ್ಸು, ರಿಂಗ್ ರೋಡ್ಸು, ಈ SM ಕೃಷ್ಣ ಮಾಡಿದ್ರಲ್ಲ. ಅದಾದಮೇಲೆ ಇವರೇ ಜಾಸ್ತಿ ಒತ್ತು ಕೊಡ್ತಾರೆ ಬೆಂಗಳೂರು ಅಭಿವೃದ್ಧಿ. ಅವ್ರಿಗೆ ಒಂದು ಸ್ವಲ್ಪ ಭಾಳ ಇದಿದೆ, ಜನ ನಾಲೆಜ್ ಇದೆ. ಕೆಲಸ ಮಾಡಬೇಕು, ಬೆಂಗಳೂರು ಅಭಿವೃದ್ಧಿ ಮಾಡಬೇಕು. ನಾವು ನೀರಾವರಿ ಬಗ್ಗೆ ಇದ್ದಲ್ಲೂ ಅಷ್ಟೇ. ತುಂಗಭದ್ರಾ ಇರ್ಬೋದು, ಆ ಗೇಟ್ಗಳ ರಿಪೇರಿ ಮಾಡಿಸಿದ್ರು, ಮಹದಾಯಿ ಇರ್ಬೋದು, ಆಮೇಲೆ ಕಾವೇರಿ ಅದೊಂದು ಇದು ಚಾಲೆಂಜ್ ತೊಗೊಂಡಿದ್ದಾರೆ ಮಾಡ್ತೀನಿ ಅಂತ. ಅವರು ಮೇಕೆದಾಟಿಗೆ ಅವ್ರಿಗೆ ಅಡ್ಡಿನೇ ಇಲ್ಲ. ಅವರೇ ಮುಖ್ಯಮಂತ್ರಿಗಳು ಎಲ್ಲಿ ಬೇಕಾದ್ರೂ ಪ್ರೈಮ್ ಮಿನಿಸ್ಟರ್ ಹೋಗ್ತಾರೆ, ಮಾಡ್ಕೊಂಡ್ಬರ್ತಾರೆ. ನೋಡಿ, ಇವ್ರು ಡೆಲ್ಲಿಗೆ ಹೋಗಿದ್ದಾರೆ, ಇದೆಲ್ಲ ಮಾತಾಡ್ಕೊಂಡ್ಬರ್ತಾರೆ. ಅವ್ರಿಗೆ ಗೊತ್ತಿದೆ. CM ಆದಮೇಲೆ ಎಲ್ಲ ಮಾಜಿ CM ಮನೆಗೆಲ್ಲ ಭೇಟಿ ಕೊಟ್ಟು ಆತ್ಮೀಯತೆ ಅದ್ರ ಬಗ್ಗೆ ಅದು ಕಟ್ಟಸ್ ವಿಸಿಟು. ಆಶೀರ್ವಾದ ಪಡೆಯೋಕೆ ಹೋಗಿದ್ದಾರೆ, ತಪ್ಪೇನಿಲ್ಲ. ಪಾರ್ಟಿ ಪಕ್ಷ ಬೇರೆ, ಎಲ್ಲರೂ ಕರ್ನಾಟಕದವರೇ. ದೇವೇಗೌಡರು, ಆಮೇಲೆ ನಮ್ಮ ಯಡಿಯೂರಪ್ಪನವರು, ಇವರೆಲ್ಲ ಮಾಜಿ ಮುಖ್ಯಮಂತ್ರಿಗಳು. ಸರ್ಕಾರಕ್ಕೆ ನಮ್ಮ ಜನಕ್ಕೆ ಸೇವೆ ಮಾಡಿದ್ದಾರೆ. ಅವ್ರ ಆಶೀರ್ವಾದ ಪಡೆದು ಆ ಸಲಹೆಯಲ್ಲಿ ಪಡ್ಕೊಂಡು ಬರೋಕ್ಕೆ ಹೋಗಿದ್ದಾರೆ. ಈಗ ಕುಮಾರಸ್ವಾಮಿ ಹತ್ರ ಹೋಗ್ಬೇಕಂತ ಕಾಲು ಕಳಿಸ್ಬಿಟ್ಟು ಹೋಗ್ತೀನಿ ಅಂತವ್ರೆ. ಅವ್ರು ಕೊಟ್ಟರೆ ಹೋಗ್ತಾರೆ. ಈ ರಾಜಕೀಯದಲ್ಲಿ ಯಾರು ಶತ್ರುವಿಲ್ಲ, ಮಿತ್ರವಿಲ್ಲ. ಜನ ಹುಟ್ಟಾಕೋರು ಅಷ್ಟೇ. ಒಂದು ಅಟ್ಲಾಂಟ ಇದು ಇಟ್ಲಾಂಟ ಅದೇ ಇಲ್ಲ ಅಂತ ಹುಟ್ಟೆ. ಸರ್ ಮುಲ್ಬಾಲಲ್ಲಿ ಏನನ್ನ ಅವಕಾಶ ಸಿಕ್ಕರೆ ಏನನ್ನ ಕಂಟೆಸ್ಟ್ ಮಾಡ್ತೀರಾ ಸರ್ ಇವಾಗ ಮುಂದಿನ ದಿನ? ಹೆಂಗೆ ಹೇಳ್ತಾರೆ ಹಂಗೆ ನಾವು ಬೇಡಕ್ಕಾಗುತ್ತಾ? ಈಗ DKನೇ ಆಯ್ತಪ್ಪ ನೀನು ಅಲ್ಲಿ ಹೋಗು ಅಂತಂದು ನಾನು ಮಾತಾಡ್ದೆ. ಅದಕ್ಕೆ ಅವ್ರಿಗೆ ಈ ಕೂಗಲ್ಲಿ ಕೇಳಿಸ್ಬೇಕಲ್ಲ ಅಂತ ಹೇಳೋದು. ಕೇಳಿಸ್ಬೇಕು ಹೋಗ್ಬೇಕು, ನಿಮ್ಮಿಂದ ಹೋಗ್ಬೇಕಲ್ಲ, ಕೇಳಿಸ್ಬೇಕು, ಕೇಳಿಸಿ. ಅಭಿಮಾನಿಗಳು ಕೇಳಿ. DK ಸಾಹೇಬನ್ನ CM ಆದ್ಮೇಲೆ ಭೇಟಿ ಆಗಿದ್ದಕ್ಕೆ ನೋಡಿಲ್ವಾ? ಮೊನ್ನೆ ಹೋಗಿ ಅವತ್ತು ಕನ್ಪುರಕ್ಕೆ ಹೋದ್ರಲ್ಲ, ಅವತ್ತು ಬೆಳಿಗ್ಗೆ ಫಸ್ಟು ನಾನೇ ವಿಶ್ ಮಾಡಿ ಎಲ್ಲ ಮಾಡಿ ಮೆಟ್ರೋಲ್ ಹೋದರು. ಬೆಳಿಗ್ಗೆ ಅವಕಾಶ ಕೊಟ್ಟರು. ನಾವು ಹೇಳಿದೆ ಮಾಡಿದ್ರೆ ಅಬ್ರಪ್ಟಾಗಿ ಹೋಗ್ತಿಲ್ಲ, ಅಪಾಯಿಂಟ್ಮೆಂಟ್ ಏನಿಲ್ಲ ನಮಗೆ, ಸೀದಾ ಹೋಗ್ತಾ ಇರೋದಷ್ಟೇ. ಚುನಾವಣೆ ಗೆಲ್ಲಕ್ಕೆ ಮುಂಚೆ ಕುಡುಮಲ್ ಅಂತಾರೆ. ಗಣೇಶಪ್ಪನ ಆಶೀರ್ವಾದ ಕೊಡ್ತಾರೆ. ಎಲ್ಲ ಆದಮೇಲೆ ಗಣೇಶಪ್ಪನೇ ಮರೀತಾರೆ, ಮುಳಬಾಗಿಲು ಮರೀತಾರೆ. ಯಾರು ಎಲ್ಲ ಬರ್ತೀನಿ ಹಾಕಿ ಬೇರೆಯವ್ರು ಇರ್ಬೋದು, ನಿಮ್ಗೆ ಗೊತ್ತಿಲ್ಲ. ಎಷ್ಟೋ ಸಲ ನಾನು ಬಂದು ಹೋಗ್ತಾ ಇರ್ತೀನಿ. ನೀನು ಬರ್ತಾ ಇದ್ದೀರಿ. ಓಕೆ ಸರ್. ಆಶೀರ್ವಾದ ತಗೊಂತ ಗೆಲ್ತಾರೆ, ಆಮೇಲೆ ಬರೋಲ್ಲ. ಇನ್ಮೇಲೆ ಅವರು 3 ತಿಂಗಳ 4 ತಿಂಗಳ ಸರಿ ಮುಳಬಾಗಿಲು ಬರಂಗೆ ನಾನು ಮಾಡ್ತೀನಿ. ಸುಮ್ಮನೆ ಡೋಂಟ್ ವರಿ. ಸರ್ ಈಗ DK ಶಿವಕುಮಾರ್ ಅವರು CM ಆಗಿದ್ದಾರೆ. 2 ವರ್ಷ ಅವಧಿ ಇದೆ. ಅದರಲ್ಲಿ ಏನಾದರೂ ನಿಗಮ ಮಂಡಳಿ ಸ್ಥಾನ ನಿಮ್ಗೆ
ಕೊಡ್ತಾರಾ ಅಂತ? ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದಾನು, ಆಮೇಲೆ ಅಂಬೇಡ್ಕರ್ ನಿಗಮ ಕ್ಯಾಬಿನೆಟ್ ರ್ಯಾಂಕಲ್ಲಿ ಇದ್ದವನು, ಅದು ದೊಡ್ಡ ಇದೊಂದು ಗೊತ್ತಿದೆ ಹುದ್ದೆ ಅಲ್ವಾ. ನಿಮ್ಗೆ ಏನೇನು ಅವಕಾಶ ಕೊಡ್ತಾರ? ಈಗ ನನಗೆ ಅದು ಆಸೆ ಇಲ್ಲ, ಏಕ್ದಮ್ ಏನಾದ್ರು ಆದರೆ ಮುಂದೆ ಕ್ಯಾಬಿನೆಟ್ ಮಿನಿಸ್ಟರ್ ಆಗಬೇಕು ಅಂತ. ನೀವು ಇದ್ರಲ್ಲಿ ಏನು ಕೇಳಲ್ಲ ಹಂಗಾದ್ರೆ? ಇಲ್ಲ ಕೇಳಲ್ಲ, ಹೇಳೋದಿಲ್ಲ ನಿಮ್ಗೆ ಬೆಳಗ್ಗೆನ ಕರೆದು ಗೌರವವಾಗಿ ನನಗೆ ಸರಿಯಾದ ಹುದ್ದೆ ಕೊಟ್ಟರೆ ಹೋಗ್ತೀನಿ, ಇಲ್ಲ ನನಗೇನು ಬೇಕಾಗಿಲ್ಲ. ಸರಿಯಾದ ಹುದ್ದೆ ಅಂದರೆ ಯಾವ ಸರ್? ನಾನು ಸೂಟ್ ಆಗುವಂಥ ಹುದ್ದೆ. ನಾನು ಮೊದಲೇ ಸ್ಟೇಟ್ ಆಫೀಸರ್ ಆಗಿದ್ದನು, IAS ರ್ಯಾಂಕ್ನಲ್ಲಿ ಇದ್ದವನು, ಕ್ಯಾಬಿನೆಟಲ್ಲಿ ಇದ್ದವನು. ನನಗೀಗ ಮುನಿಯಪ್ಪ ಕೇಳ್ತಲ್ವಾ ಸೀನಿಯಾರಿಟಿ ಅನುಭವ ನೋಡ್ಕೊಡಿ ಅಂತ, ಆ ಥರ ನನಗೂ ಹಂಗೆ ಕೊಡಲಿ ಅನುಭವ. ನೀವು ಕೇಳ್ತೀರ ಹಾಗಾದ್ರೆ? ಇದು ಅನುಭವ ಎಲ್ಲ ನೋಡಿ ಕೊಡಲಿ. ನಾನೇನಿಲ್ಲ ಈಗ ಮಂತ್ರಿ ಕ್ಯೂನಲ್ಲಿ ಇದರಲ್ಲಿಲ್ಲ, ಆದರೂ ಅವ್ರು ಹೇಳ್ತಾರಲ್ಲ ನಾನು ಹಂಗೆ ಹೇಳ್ತೀನಿ. ಬೇಡಿಕೆ ಇಡ್ತಾ ಇದ್ದೀರಾ? ಬೇಡಿಕೆ ಏನಿಲ್ಲ, ಬೇಡಿಕೆ ಇಲ್ಲವೇ ಇಲ್ಲ. ಕೊಟ್ಟು ನಾನು ಕರೆಕ್ಟಾಗಿ ಸರಿಯಾದ ಸೂಟ್ ಆದರೆ ಹೋಗ್ತೀನಿ, ಇಲ್ಲಾಂದ್ರೆ ನೋ, ಐ ಡೋಂಟ್.